ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಈ ಒಂದು ಡ್ರೆಸ್ ವಿಡಿಯೋ ಅಪ್ಲೋಡ್ ಮಾಡಿದಾಗಿಂದ ತುಂಬ ಜನ ನೆಕ್ ಪ್ಯಾಟ್ರನ್ನ ತೋರಿಸಿ ಅಂತ ಹೇಳಿದ್ದಾರೆ. ಇವಾಗ ಯಾವ ಥರ ಅಂತ ನೋಡೋಣ. ಮೊದಲು ನಾನು ಬಾಡಿ ಪಾರ್ಟ್ಗೆ 14.5 ಇಂಚಸ್ ಲೆಂತ್ ಆದರೆ ತೊಗೊಂಡಿದ್ದೀನಿ. ಹಾಗೆ ಶೋಲ್ಡರ್ಸ್ ಬಂದು 7.5 ಇಂಚಸ್, ಆರ್ಮ್ ಡೌನ್ ಕೂಡ 7 ಇಂಚಸ್ ಆದರೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ಸ್ಟಿಚ್ ಮಾಡ್ತಾ ಇರುವಂಥ ಡ್ರೆಸ್ ಸೈಜ್ ಬಂದು 36 ಆಗಿರುತ್ತೆ. ಈಗ ಚೆಸ್ಟ್ ಲೂಸ್ ಬಂದು 9 ಇಂಚಸ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರಂಟ್ ಪಾರ್ಟ್ಗೆ ನಾವು 1 ಇಂಚು ಒಳಗಡೆಗೆ ಈ ರೀತಿಯಾಗಿ ಮಾರ್ಕನ್ನು ಮಾಡಿಕೊಂಡು ಸ್ಲೋಪ್ ಆದರೆ ತೊಗೋಬೇಕಾಗಿರುತ್ತೆ. ಬೋಟ್ ನೆಕ್ಕನ್ನು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳುವಾಗ. ಈಗ ನಾನು ನೆಕ್ ವಿಡ್ತ್ ಬಂದುಬಿಟ್ಟು 4 ಇಂಚಸ್ ತೊಗೊಂಡಿದ್ದೀನಿ. ನೆಕ್ ಡೌನ್ ಬಂದು 6 ಇಂಚಸ್ ತೊಗೊಂಡಿದ್ದೀನಿ. ನೀವು ಡೌಟ್ ಬರ್ಬೋದು, ಫಾಲ್ ಆಗ್ಬೋದಲ್ವಾ ಶೋಲ್ಡರ್ಸ್ ಅಂತ. ಇಷ್ಟು ವಿಡ್ತ್ ತೊಗೊಂಡ್ರೆ ಬೋಟ್ ನೆಕ್ ಆಗಿರೋದ್ರಿಂದ ಯಾವುದೇ ರೀತಿಯಾಗಿ ಅದು ಹೋಲ್ಡ್ ಮಾಡುತ್ತೆ, ಫಾಲ್ ಆಗೋಂಥ ಚಾನ್ಸಸ್ ಇರೋದಿಲ್ಲ. ಈಗ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಈ ಒಂದು ಮಾರ್ಕಿಂಗ್ಸ್ ಮೇಲೆ ಅಪೆಕ್ಸ್ ಪಾಯಿಂಟ್ನ ಕೂಡ ನಾನು ಮಾರ್ಕ್ ಮಾಡಿಕೊಂಡು ಡಾಟ್ಸ್ ಆದರೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಮಾರ್ಕ್ ಮಾಡ್ಕೊಂಡಿರುವಂತಹ ಈ ಒಂದು ಮಾರ್ಕಿಂಗ್ಸ್ ಮೇಲೆ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಈ ಒಂದು ಫ್ರಂಟ್ ಸೈಡ್ ನೆಕ್ನ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ನ್ಯಾರೋ ಆಗಿ ಕಟ್ ಮಾಡ್ಕೊಳ್ಳಿ, ತುಂಬ ಬ್ರಾಡಾಗಿ ಕಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಈಗ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಫ್ರಂಟ್ ಪಾರ್ಟ್ಗೆ ಅದನ್ನು ಸೇಮ್ ಆ್ಯಸ್ ಇಟ್ ಈಸ್ ಆಗಿ ಕ್ಯಾನ್ವಾಸ್ ಪೇಪರ್ ಮೇಲೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಬೋಟ್ ನೆಕ್ನ ಯಾವ ಥರ ಆ್ಯಡ್ ಮಾಡ್ಕೋಬೇಕು ಅಂತ, ಡಬಲ್ ನೆಕ್ ಇದೆ ಅಲ್ವಾ, ಒಂದು ನೆಕ್ ಬಂದು 6 ಇಂಚಸ್ಸು, ನೆಕ್ಸ್ಟ್ ನೆಕ್ ಬಂದುಬಿಟ್ಟು 3.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಮೇಲ್ಗಡೆಯಿಂದ ಕೆಳಗಡೆಯಿಂದ 1 ಇಂಚ್ ಮಾರ್ಕ್ ಮಾಡಿಕೊಂಡು ಉಳಿದಿರುವಂಥದ್ದನ್ನು ಈ ರೀತಿಯಾಗಿ ಬೋಟ್ ಫಾರ್ಮ್ಯಾಟಲ್ಲಿ ನಾವು ಮಾರ್ಕ್ ಆದರೆ ಮಾಡ್ಕೋಬೇಕು. ಅಲ್ಲಿಂದ 1.5 ಇಂಚ್ ಕೆಳಗಡೆ ಡೌನ್ ಮಾಡಿಕೊಂಡು ಹಾರ್ಮೋಲಿಂದ ಕೆಳಗಡೆಗೆ 2.5 ಇಂಚ್ ಡೌನ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಆದರೆ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಶೇಪ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟ್ರೈಟ್ ಆಗಿದ್ದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಂತ. ಈಗ ನಾವು ಈ ರೀತಿಯಾಗಿ ಸ್ಕ್ಯಾಲಪ್ಸ್ ಆದರೆ ಕಟ್ ಮಾಡ್ಕೊಳ್ಳೋಣ. ನಿಮಗೆ ದೊಡ್ಡದಾಗಿ ಬೇಕಾಗಿದ್ದರೆ ದೊಡ್ಡದಾಗಿ ಕಟ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಸಣ್ಣದಾಗಿ ಬೇಕಾಗಿದ್ದರೆ ಸಣ್ಣದಾಗಿ ಕೂಡ ಕಟ್ ಮಾಡ್ಕೋಬೋದು. ಈ ಒಂದು ಸ್ಕ್ಯಾಲಪ್ಸ್ನ ನಾವೀಗ ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಇದರ ಮೇಲೆ ನೀಟಾಗಿ ಕಟ್ ಮಾಡ್ಕೋಬೇಕು. ಸೊ ಒಂದು ನೆಕ್ ಬಂದು 6 ಇಂಚಸ್ ಡೌನ್ಗೆ ಕಟ್ ಮಾಡ್ಕೊಂಡಿದ್ದೀವಿ. ಸೆಕೆಂಡ್ ನೆಕ್ ಬಂದು 3.5 ಇಂಚ್ ಡೌನ್ಗೆ ಕಟ್ ಮಾಡ್ಕೊಂಡಿದ್ದೀವಿ. ನೀವು ಕಟ್ ಮಾಡ್ಕೊಳ್ಳುವಾಗ ಪರ್ಫೆಕ್ಟಾಗಿ ಶೋಲ್ಡರ್ ವಿಡ್ತ್ ಏನಿದೆಯೋ ಅದನ್ನು ಕರೆಕ್ಟಾಗಿ ತೊಗೊಂಡಿಲ್ಲ ಅಂದರೆ ನೆಕ್ ಅನ್ನೋದು ತುಂಬ ಮೇಲೆ ಆಗಿಬಿಡುತ್ತೆ. ಈಗ ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಆದರೆ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಸ್ಟಿಚಿಂಗ್ ಯಾವ ಥರ ಮಾಡ್ಕೋಬೇಕು ಅಂತ ನೋಡೋಣ. ಥ್ಯಾಂಕ್ ಯು.